ಹಾಯ್ ಡಿಯರ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 7th. ನಿಮಗೋಸ್ಕರ ಈ ಒಂದು ವಿಡಿಯೋ ಕ್ಲಾಸಲ್ಲಿ ಆಲ್ರೆಡಿ ಏನಪ್ಪ ಅಂತಂದ್ರೆ ಚಾಪ್ಟರ್ 7 ನೆಕ್ಸ್ಟ್ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್ ಈ ಒಂದು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ನಾನು ಕೊಟ್ಟಿದ್ದೀನಿ. ನೀವು ವಾಚ್ ಮಾಡಿದಿರಿ, ಕಲಿತಾ ಇದ್ದೀರಿ. ಅದೇ ರೀತಿ so many students are commenting that sir bring the question answers and exercises of this lesson ಅಂತ ಹೇಳಿದ್ರಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಕ್ಲಾಸಲ್ಲಿ ಈ ನೆಕ್ಸ್ಟ್ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್ ಅಂತಕ್ಕಂಥ ಚಾಪ್ಟರ್ 7ನೇ ಕ್ಲಾಸ್ 7ನೇ ಇಂಗ್ಲೀಷು ಪ್ರೋಸು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಕ್ವಶನ್ ಆನ್ಸರ್ಸನ್ನು ನಾವು ನೋಡ್ತಾ ಹೋಗೋಣ. ಓಕೆ, ಲೆಟ್ಸ್ ಕಂಟಿನ್ಯೂ. ದೆನ್ ಹಿಯರ್ ನೆಕ್ಸ್ಟ್ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ we will see now. Okay, then next first here one is C1. C1 ನಲ್ಲಿ ನಾವು ನೋಡ್ತಾ ಹೋದ್ರೆ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಆನ್ಸರ್ ದ ಫಾಲೋವಿಂಗ್ ಇನ್ ಎ ವರ್ಡ್, ಅ ಫ್ರೇಸ್ ಆರ್ ಎ ಸೆಂಟೆನ್ಸ್ ಈಚ್. ವರ್ಡಲ್ಲಿ, ಶಬ್ದದಲ್ಲಿ ಅಥವಾ ಫ್ರೇಸ್ನಲ್ಲಿ ಅಥವಾ ವಾಕ್ಯದಲ್ಲಿ ನೀವು ಉತ್ತರವನ್ನು ಕೊಡಬಹುದು. ಹಾಗಾದರೆ ಫಸ್ಟ್ ಕ್ವಶನ್ ಏನದಪ್ಪ ಅಂತಂದ್ರೆ, ಹೂ ರಿಮೂವ್ಡ್ ಅಂಜಲಿಸ್ ಥಿಂಗ್ಸ್ ಫ್ರಾಮ್ ಹರ್ ಕಬೋರ್ಡ್. ಅಂಜಲಿಯ ವಸ್ತುಗಳನ್ನು ಕಬೋರ್ಡ್ನಿಂದ ತೆಗೆದವರು ಯಾರು? ಆನ್ಸರ್ ನೋಡ್ರಿ, ಅಂಜಲಿಸ್ ಮದರ್ ರಿಮೂವ್ಡ್ ಅಂಜಲಿಸ್ ಥಿಂಗ್ಸ್ ಫ್ರಾಮ್ ಹರ್ ಕಬೋರ್ಡ್. ಅವರಮ್ಮ ಆಕೆ ವಸ್ತುಗಳನ್ನು ತೆಗೆದಿರ್ತಾಳೆ. ಓಕೆ, ನಿಮ್ಗೆ ಸ್ಪೀಡ್ ಅನಿಸಿದ್ರೆ ಏನು ಮಾಡ್ರಿ, ಪಾಸ್ ಮಾಡಿಕೊಂಡು ಆನ್ಸರ್ಸ್ಗಳನ್ನು ಬರ್ಕೊಡ್ರಿ, ಇಲ್ಲಾಂದ್ರೆ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ರಿ. ಇಫ್ ಯು ವಾಂಟ್ ದಿಸ್ PDF, you can contact and I will send you through any media. Okay, let's come to the question number 2. ಏನದರಿ, ಅಂಜಲಿ's parents accepted and to live with them. ಯಾರ್ಯಾರು? ದಾದಾ and ಚಾಚಿ, ದಾದಾ and ದಾದಿ, ರೀತಾ ಬೋ and ಚಾಚಾಜಿ. ಚೂಸ್ ದ ರೈಟ್ ಒನ್. ಹಾಗಾದ್ರೆ ರೈಟ್ ಒನ್ ಯಾರ್ರಿ? ಯಾರು ಬರ್ಲಕತ್ತಾರ ಅವ್ರ ಮನೆಗೆ? ದಾದಾ ಮತ್ತು ದಾದಿ. ಬಿ ಆಪ್ಷನ್ನು ಇಲ್ಲಿ ರೈಟ್ ಆಗುತ್ತಾ. ಓಕೆ, ನೆಕ್ಸ್ಟ್ ನಾವಿಲ್ಲಿ ನೋಡ್ತಾ ಹೋದರೆ ಕ್ವಶನ್ ನಂಬರ್ 3 ಏನಿದೆ ನೋಡ್ರಿ. ವೇರ್ ಈಸ್ ಅಂಜಲಿ ಗೋಯಿಂಗ್ ಟು ಸ್ಲೀಪ್ ವೆನ್ ಹರ್ ರೂಮ್ ವಾಸ್ ಕವರ್ಡ್ ವಿತ್ ದಾದಾ ದಾದಿ ಬಂದಾಗ. ಇದಕ್ಕೆ ಆನ್ಸರ್ ಏನಪ್ಪ ಅಂತಂದ್ರೆ, ಅಂಜಲಿ ವಾಸ್ ಗೋಯಿಂಗ್ ಟು ಸ್ಲೀಪ್ ಆನ್ ದ ಕೌಚ್ ಇನ್ ದ ಹಾಲ್ ಆಫ್ಟರ್ ವೆಕೇಟಿಂಗ್ ಹರ್ ರೂಮ್. ಓಕೆ, ಆ ಒಂದು ಎಲ್ಲಪ್ಪ ಅಂತಂದ್ರೆ ಹಾಲಲ್ಲಿ ಹೋಗಿ ಮಲಗಲಿಕ್ಕೆ ಸ್ಟಾರ್ಟ್ ಮಾಡಿದಳು. ನೆಕ್ಸ್ಟ್ ಕ್ವಶನ್ ನಂಬರ್ ಏನಿದೆಪ್ಪ ಅಂತಂದ್ರೆ, ಪಾಪ ವಾಂಟೆಡ್ ಆಲ್ ಆಫ್ ದೆಮ್ ಟು ಲಿವ್ ಟುಗೆದರ್ ಆಸ್ ನ್ಯೂಕ್ಲಿಯರ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ, ಮೈಗ್ರೇಟೆಡ್ ಫ್ಯಾಮಿಲಿ. ಚೂಸ್ ದ ರೈಟ್ ಆನ್ಸರ್ ಅಂತ ಹೇಳಿದ್ದಾರೆ ಅವರು. ಹಾಗಾದ್ರೆ ಎಲ್ರಿ ಇಲ್ಲಿ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಜಾಯಿಂಟ್. ಇಲ್ಲಿ ಎ ಬರಬಾರ್ದಾಗಿತ್ತು, ಎ ಬಂದ ಆಪ್ಷನ್ ಬಿ ಜಾಯಿಂಟ್ ಫ್ಯಾಮಿಲಿ ರೈಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 5 ನಾವು ನೋಡ್ತಾ ಹೋದ್ರೆ, ವೇರ್ ಡಿಡ್ ಬುವಾ ಲಿವ್? ಆನ್ಸರ್, ಬುವಾ ಲಿವ್ಡ್ ಇನ್ ಡೆಲ್ಲಿ. ಬುವಾ ಅವರು ಡೆಲ್ಲಿಯಲ್ಲಿ ಇದ್ರು. ನೆಕ್ಸ್ಟ್ ಕ್ವಶನ್ ನಂಬರ್ 6 ನಾವಿಲ್ಲಿ ನೋಡ್ತಾ ಹೋದ್ರೆ ಏನಿದೆ ರೀ ಕ್ವಶನ್ ನಂಬರ್ 6? ಮೆನ್ಷನ್ ದ ಆಕ್ಟಿವಿಟಿ ಅಂಜಲಿ ಇನ್ವಾಲ್ವ್ಡ್ ಇನ್ ವೆನ್ ಶಿ ವಾಸ್ ನಾಟ್ ಬ್ರಾಟಿ. ಸಾರಿ, ಬ್ರಾಟಿ ಅಲ್ಲ, ಪ್ರೆಟ್ಟಿ. ದ ಆನ್ಸರ್ ಈಸ್ ದಾದಾ ಅಂಡ್ ದಾದಿ were so kind to her and they brought her a pretty t-shirt. Anjali also adjusted with them. Her anger came down. ಆಕೆ ಸಿಟ್ಟು ಕಡಿಮೆ ಆಗ್ತಾ ಬಂತು. ಇದು 6ನೇ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ 7ನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋದ್ರೆ, ವಾಟ್ ಮೇಡ್ ದ ಫ್ಯಾಮಿಲಿ ಫೀಲ್ ಎವಕ್ವರ್ಡ್ ವಿತ್ ದ ಅರೈವಲ್ ಆಫ್ ದ ಗ್ರ್ಯಾಂಡ್ ಪೇರೆಂಟ್ಸ್? ಆನ್ಸರ್ ನೋಡ್ರಿ, ದ ಗ್ರ್ಯಾಂಡ್ ಪೇರೆಂಟ್ಸ್ woke up much before anyone else got up in the morning. This made them to feel awkward. ಇವ್ರು ಎಲ್ಲಕ್ಕೆ ಹೇಳೋಕ್ಕಿಂತ ಮುಂಚೆ ಅವ್ರು ಎದ್ದು ಬಿಡ್ತಾ ಇದ್ರು. ನೆಕ್ಸ್ಟ್ ಕ್ವಶನ್ ನಂಬರ್ 8 ಏನಿದೆ ನೋಡ್ರಿ. ಪಿಕ್ ಔಟ್ 2 ಎಕ್ಸಾಂಪಲ್ಸ್ ಫ್ರಮ್ ದ 8th ಪ್ಯಾರಾಗ್ರಾಫ್ ಟು ಶೋ ದಟ್ ದ ಗ್ರ್ಯಾಂಡ್ ಪೇರೆಂಟ್ಸ್ ಆಬ್ಜೆಕ್ಟೆಡ್ ಟು ದೇರ್ ಹ್ಯಾಬಿಟ್ಸ್. ಆನ್ಸರ್ ಏನಾದ್ರೆ, ದೇ ಆಬ್ಜೆಕ್ಟೆಡ್ ಟು ಲಿಸ್ನಿಂಗ್ ಪಾಪ್ ಮ್ಯೂಸಿಕ್ ಅಂಡ್ ಐಸ್ ಕ್ರೀಮ್ಸ್ because pop music was noise and eating ice creams were hot good for health. Next question number ಏನಿದೆ ನೋಡ್ರಿ. What did Anjali felt about the house? Answer, Anjali felt that she had suddenly been imprisoned and the house looked too small. ಮನೆ ಚಿಕ್ಕದಾಗಿ ಕಾಣಿಸ್ಲಿಕ್ಕೆ ಚಾಲು ಆಗುತ್ತೆ. ಯಾರಿಗೆ? ಅಂಜಲಿಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 10 ಏನಿದೆ ನೋಡ್ರಿ. ಡಿಸ್ಕ್ರೈಬ್ ದ ಚೇಂಜಸ್ ದಟ್ ಆರ್ ಮೆನ್ಷನ್ಡ್ ಇನ್ ದ 11th paragraph.
Answer nodri, Dadi prepared divine paratas, sabji, mitai, pakoras, salads and pickles. She was fantastic cook. Anjali's mother got more time to spend with her daughter. Her household work and responsibility was also lessened. All were happy and felt sad is light. Next, kinship terms ಏನಿದೆ ನೋಡ್ರಿ. My sister and brother are called my siblings. My father's mother is my parental grandmother. ಅಪ್ಪನ ಅಜ್ಜಿ ಅಜ್ಜ ಅಜ್ಜಿಗೆ ಏನಂತ ಕರೀತಾರೆ? Paternal grandfather. My father's father is my paternal grandfather. My mother's father is my maternal grandfather. ಇಲ್ಲಿ ಎ ಒಂದು ಮಿಸ್ ಆಗಿದೆ ನೋಡಿ. ಇಲ್ಲಿ ಎಚ್ ಟಿ ಒಂದು ಮಿಸ್ ಆಗಿದೆ. ಮೈ ಮದರ್ಸ್ ಮದರ್ ಇಸ್ ಮೈ ಮೆಟರ್ನಲ್ ಗ್ರ್ಯಾಂಡ್ ಮದರ್. ಓಕೆ. Next, now look up the dictionary and write the meanings of the following relationship terms. Cousin, the son or daughter of an uncle or aunt. Nephew ಅಂತ ಯಾರಿಗೆ ಕರಿತೀವಿ ನಾವು? The son of a brother or a sister or the son of brother-in-law or sister-in-law. Next, nice, the daughter of brother or sister or of a brother-in-law or sister-in-law. Aunt ಅಂತ ಯಾರಿಗೆ ಕರಿತೀವಿ? Father's or mother's sister or uncle's wife. ನೆಕ್ಸ್ಟ್ ಐದನೇದನ್ನ ನಾವು ನೋಡ್ತಾ ಹೋದರೆ ಅಂಕಲ್, ದ ಬ್ರದರ್ ಆಫ್ ಯುವರ್ ಫಾದರ್ ಆರ್ ಮದರ್ ಆರ್ ದ ಹಸ್ಬೆಂಡ್ ಆಫ್ ಯುವರ್ ಫಾದರ್ಸ್ ಆರ್ ಮದರ್ ಸಿಸ್ಟರ್ಸ್. ಓಕೆ. ನೆಕ್ಸ್ಟ್ P2. Complete the following paragraph with the kinship terms given in the box below. Aunts, siblings, grandparents, cousins, grandmother, grandfather ಇವುಗಳನ್ನು ಯೂಸ್ ಮಾಡಿಕೊಂಡು ಈ ಒಂದು ಪ್ಯಾರಾಗ್ರಾಫ್ ಅನ್ನ ಕಂಪ್ಲೀಟ್ ಮಾಡತಂದಾರ. ಓಕೆ, ಅದನ್ನ ನಾವು ಕಂಪ್ಲೀಟ್ ಮಾಡ್ತಾ ಹೋಗೋಣ. Once I visited my grandparents' house in a village along with my parents, brother and sister. There all my uncles and aunts had come with their children. We ate delicious food prepared by my dear grandmother. My loving grandfather told us a lot of stories at night. I played with my siblings and cousins and climbed the trees in the huge garden. Oh, we really had a good time together. ನೆಕ್ಸ್ಟ್ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ಕರೆಕ್ಟ್ ಮಾಡಂದಾರ ನೋಡ್ರಿ. CUSOIN ಅದ ಕರೆಕ್ಟ್ ಸ್ಪೆಲ್ಲಿಂಗ್ COSIN, ಖಜೀನ್ ಆಗತ್ತ. ನೆಫೆ ಐತ್ ನೋಡ್ರಿ, NPHEW ಅದ, ಇದು NEPHEW ನೆಫ್ಯೂ ಆಗ್ಬೇಕು. ಇದು ನೈಸ್ ಆಗ್ಬೇಕು, ಇದು ಸಿಬ್ಲಿಂಗ್ಸ್ ಆಗ್ಬೇಕು, ಇದು ಪೇರೆಂಟ್ಸ್ ಆಗ್ಬೇಕು. ಈ ರೀತಿ ಕರೆಕ್ಟ್ ಸ್ಪೆಲ್ಲಿಂಗ್ ಅನ್ನ ನೀವು ನೋಡ್ಕೊಡ್ರಿ. ದೆನ್ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಆನ್ಸರ್ ದ ಫಾಲೋಯಿಂಗ್ ಆಫ್ಟರ್ ಯು ಡಿಸ್ಕಸ್ ದ ಕ್ವಶನ್ಸ್ ವಿತ್ ಯುವರ್ ಪಾರ್ಟ್ನರ್. ಒಂದನೇ ಪ್ರಶ್ನೆ ಏನದರಿಪ್ಪ ಅಂತಂದ್ರ, ಹೌ ಡಿಫ್ರೆಂಟ್ ವಾಸ್ ದ ಲೈಫ್ ಸ್ಟೈಲ್ ಆಫ್ ಅಂಜಲಿ ಫ್ರಮ್ ದಟ್ ಆಫ್ ಹರ್ ಗ್ರ್ಯಾಂಡ್ ಪೇರೆಂಟ್ಸ್. ಆನ್ಸರ್ ನೋಡ್ರಿ, Anjali's lifestyle was just contrasted to her grandparents. They lived in a little village and led a very simple life. Their way of thinking is completely changing, but Anjali's life was modern style. Her taste of food, clothes, etc. all are different. ಇದು ಕ್ವಶನ್ ನಂಬರ್ 2 ಅನ್ನ ನಾವು ನೋಡ್ತಾ ಹೋಗೋಣ. ಈಗ ಏನದ ಕ್ವಶನ್ ನಂಬರ್ 2, ಡಿಸ್ಕ್ರೈಬ್ ಹೌ ಅಂಜಲಿ ಬಿಹೇವ್ಡ್ ವಿತ್ ಹರ್ ಗ್ರ್ಯಾಂಡ್ ಪೇರೆಂಟ್ಸ್ ಇನ್ ದ ಬಿಗಿನಿಂಗ್. ಆನ್ಸರ್ ನೋಡ್ರಿ, she was the only child of her parents. She was never ready to share her things with others, so she was disturbed and behaved rudely. She would not talk much and pretended to be immersed in watching her favorite program on TV, but she did not complain directly since she was afraid of her father. Next, come to the question number 3 ಏನಿದೆ ನೋಡ್ರಿ. What changes were seen after the grandparents started living with them? ಆನ್ಸರ್ ನೋಡ್ರಿ, ಈ ಒಂದು ಕ್ವಶನ್ ಅದು ಮೂರನೇ ಕ್ವಶನ್. ಇನ್ ದ ಬಿಗಿನಿಂಗ್ ದೇರ್ ವಾಸ್ ಅ ಲಿಟಲ್ ಬಿಟ್ ಕ್ಲಮ್ಸಿ ಬಿಕಾಸ್ their ways were different. After some days the grandparents and Anjali both were adjusted. Anjali's anger came down. Dada PC Honest Success Series helped Anjali with her projects and helped in math syllabus. He read the news headlines to her. Dadi made divine recipes. Both were kind towards Anjali.
Anjali's mother was also satisfied. She was so much relaxed and had more time for her daughter. Okay, next question on C3. Discuss and answer. Question number 1 ಏನಿದೆ ನೋಡ್ರಿ. Why did Anjali behave rudely with her grandparents? ಯಾಕ ಬಹಳಷ್ಟು ರಫ್ ಆಗಿ ತನ್ನ ಅಜ್ಜ ಅಜ್ಜಿ ಜೊತೆ ವರ್ತನೆ ಮಾಡ್ತಾಳ ಅನ್ನೋ ಪ್ರಶ್ನೆ ಅದ. ಆನ್ಸರ್ ಏನದ ನೋಡ್ರಿ. How different was the lifestyle of as a single and lonely child of her parents? She led an independent and carefree life. She was not ready to share her things with others. When grandparents came to her home, she felt uncomfortable and confined. To show her disagreement, she behaved rudely with her grandparents. Next, question number 3 ಏನದ ನೋಡ್ರಿ. Explain the reasons for the change of the Anjali by the end of the story. As days passed, Dadi stopped commenting on her clothes and even bought her pretty t-shirt. The TV schedule was divided. ಮೂರನೇದು, Dada helped her in projects and helped in Mala. Mala alla maths. Okay. He got her the habit of reading newspaper. He would be read the headlines to her while standing along with her, waiting for her school bus. Then next, Dadi made nice and tasty food. Her mother had time to care, and Anjali, when her grandparents wanted to go Delhi, she was happy. ಈ ರೀತಿಯಾಗಿ ನಾವು ಕ್ವಶನ್ ಆನ್ಸರ್ಸನ್ನು ನೋಡಿದೀವಿ. ಐ ಹೋಪ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನೀವು ನೆಕ್ಸ್ಟ್ ಈ ಒಂದು ನಿಮಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಅದೇ ರೀತಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಈ ಒಂದು ವಿಡಿಯೋ ಲಿಂಕನ್ನು ಶೇರ್ ಮಾಡಿರಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಅಂತ ಹೇಳ್ತಾ, ಹಾಗೆ don't forget to subscribe this YouTube channel because your subscription is our motivation to bring the more class the betterment of you dear students ಅಂತ ಹೇಳ್ತಾ, ಮತ್ತೊಂದು ಕ್ಲಾಸಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಂತ, ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಂತ ಹೇಳ್ತಾ, bye, see you soon.